ನಮ್ಮ ದೇಹದ ಕಿಡ್ನಿಗಳು ಪ್ರಮುಖವಾದ ಅಂಗಗಳು. ಇವು ರಕ್ತವನ್ನು ಶುದ್ಧೀಕರಿಸಿ ದೇಹದ ಫ್ಲೂಯಿಡ್ ಬ್ಯಾಲೆನ್ಸ್ ಅಂದರೆ ದ್ರವ ರೂಪದ ಸಮತೋಲನೆಯನ್ನು ಒಂದು ಕಾಪಾಡುತ್ತದೆ ಹಾಗೂ ಬ್ಲಡ್ ಪ್ರೆಷರ್ ಅಂದರೆ ರಕ್ತದೊತ್ತಡವನ್ನು ಒಂದು ನಿಯಂತ್ರಿಸುತ್ತದೆ. ನೀವೆಲ್ಲರೂ ಕೇಳಿರಬಹುದು ಕ್ರಾನಿಕ್ ಕಿಡ್ನಿ ಡಿಸೀಸ್ ಅಂದರೆ ದೀರ್ಘಕಾಲದ ಕಿಡ್ನಿ ಕಾಯಿಲೆ. ಇದೊಂದು ಎಪಿಡೆಮಿಕ್ ಆಗ್ಬಿಟ್ಟಿದೆ, ಅಂದರೆ ಜಾಗತಿಕವಾಗಿಯೇ ಇದೊಂದು ಆರೋಗ್ಯದ ಸಮಸ್ಯೆ ಹೆಚ್ಚುತ್ತಾ ಬಂದಿದೆ. ಈ ವರ್ಷ ನಾವು ಕೇವಲ ಕಿಡ್ನಿ ಕಾಯಿಲೆಯ ವಿಷಯವಾಗಿ ಇಲ್ಲ ಅದರ ಚಿಕಿತ್ಸೆಯ ವಿಷಯವಾಗಿ ಮಾತ್ರವಲ್ಲದೆ ಪರಿಸರದ ಬಗ್ಗೆಯೂ ಗಮನಹರಿಸಬೇಕು ಎಂದು ಒಂದು ಘೋಷವಾಕ್ಯವಾಗಿದೆ. ಹವಾಮಾನದ ಬದಲಾವಣೆ, ಹೆಚ್ಚುತ್ತಿರುವ ತಾಪಮಾನ, ಈಗ ನಡೆಯುತ್ತಿರುವ ಯುದ್ಧ, ಇಂಥ ವೇರಿಯಸ್ ವಿಷಯಗಳು ನಮ್ಮ ಕಿಡ್ನಿಗಳ ಮೇಲೆಯೂ ನೇರ ಪರಿಣಾಮ ಬೀರುತ್ತದೆ. ಡಿಹೈಡ್ರೇಷನ್, ಕಿಡ್ನಿ ಸ್ಟೋನ್ಸ್, ಕ್ರಾನಿಕ್ ಕಿಡ್ನಿ ಡಿಸೀಸ್ ಹೀಗೆ ವಿವಿಧವಾದ ಕಾಯಿಲೆಗಳು ತಾಪಮಾನದಿಂದ ಕೂಡ ಬರಬಹುದು. ವಾಯು ಮಾಲಿನ್ಯ, ಪೊಲ್ಯೂಟೆಡ್ ವಾಟರ್, ಕಲುಷಿತ ನೀರು ಇವು ಕೂಡ ಕಿಡ್ನಿ ಕಾಯಿಲೆ ಇವುಗಳು ಹೆಚ್ಚುತ್ತಿವೆ. CKD-U ಅಂದರೆ ಕ್ರಾನಿಕ್ ಕಿಡ್ನಿ ಡಿಸೀಸ್ ಆಫ್ ಅನ್ನೋನ್ ಒರಿಜಿನ್. ಕೆಲವು ಕಿಡ್ನಿ ಕಾಯಿಲೆಗಳಿದ್ದಾವೆ, ಅವು ಯಾತಕ್ಕೆ ಕೆಲವು ಪೇಷಂಟ್ಸ್ಗಳಿಗೆ ಬರ್ತಾ ಇದೆ ಅಂತ ಹೇಳಕ್ಕಾಗ್ತಾ ಇಲ್ಲ. ಇಂಥದೇ ಒಂದು ಕಾರಣ ಅಂತ ಇಲ್ಲ. ಕೆಲವೊಮ್ಮೆ ಬಳಸುತ್ತಿರುವ ಫರ್ಟಿಲೈಸರ್ಸ್, ಪೆಸ್ಟಿಸೈಡ್ಸ್ ಅಂದರೆ ಹೊಲಗದ್ದೆಗಳಲ್ಲಿ ಏನು ಕೆಮಿಕಲ್ಸ್ ಬಳಸ್ತಾ ಇದ್ದಾರೋ ಅದರಿಂದ ಕೂಡ ಆಗ್ತಾ ಇದೆ ಅಂತ ಇವಾಗ ಬರ್ತಾ ಇದೆ. ಕೆಲವು ಸಂಶೋಧನೆ ಇದ್ರ ಮೇಲೂ ನಡೀತಾ ಇದೆ. ಹೀಗಾಗಿ ಕಿಡ್ನಿ ಸಮಸ್ಯೆ ಹೆಚ್ಚುತ್ತಿದ್ದು ಈ CKD ಪಾಪ್ಯುಲೇಷನ್ ಕೂಡ ಜಾಸ್ತಿ ಆಗ್ತಾ ಇದೆ. ಡಯಾಲಿಸಿಸ್ ಮೇಲೆ ಪೇಷಂಟ್ಸ್ ತುಂಬ ಜನ ಇದ್ದಾರೆ. ಡಯಾಲಿಸಿಸ್ ಅಂದರೇನು? ಕೃತಕ ಕಿಡ್ನಿ ಯಂತ್ರ, ಅಂದರೆ ನಮ್ಮ ಕಿಡ್ನಿ ಮಾಡುವ ಕೆಲಸವನ್ನು, ಅಂದರೆ ದೇಹದ ಟಾಕ್ಸಿಕ್ ಅಂಶ ಏನು ತೆಗೆಯುತ್ತೋ, ಪ್ಯೂರಿಫಿಕೇಶನ್ ಅಂತ ಏನು ಹೇಳ್ತೀವಿ, ಅದನ್ನ ಮಷೀನ್ ಸಹಾಯದಿಂದ ಮಾಡುತ್ತೇವೆ. ಈ ಪ್ರೋಸೆಸ್ ಅಷ್ಟು ಸುಲಭ ಅಲ್ಲ. ಒಂದು 20, 30, 40 ವರ್ಷಗಳಿಂದ ಇದನ್ನ ಮಾಡಿಫೈ ಮಾಡಿ ಟೆಕ್ನಾಲಜಿ ಅಡ್ವಾನ್ಸ್ ಆಗಿ ಈಗ ಒಂದು ಫೈನಲ್ ಒಂದು ಹಂತದಲ್ಲಿ ಇದೆ. ಈ ಒಂದು ಡಯಾಲಿಸಿಸ್ ಅನ್ನೋ ಪ್ರಾಸೆಸ್ನಲ್ಲಿ ಅಧಿಕವಾದ ವಿದ್ಯುತ್ ಮತ್ತು ನೀರು ಬಳಕೆಯಾಗುತ್ತದೆ. ಒಂದು ಸೆಷನ್ ಡಯಾಲಿಸಿಸ್ 4 ಅವರ್ ಏನು ಮಾಡ್ತಾರೋ ಅದರಲ್ಲಿ 120ರಿಂದ 180 ಲೀಟರ್ ನೀರು ಉಪಯೋಗ ಆಗುತ್ತದೆ. ಸೊ ಪ್ರತಿ ವರ್ಷ ಎಷ್ಟೊಂದು ಜನಕ್ಕೆ ಡಯಾಲಿಸಿಸ್ ಅಂತ ಮಾಡಬೇಕಾದ್ರೆ ಪ್ಲಾಸ್ಟಿಕ್ ತ್ಯಾಜ್ಯ ಉತ್ಪಾದನೆ ಕೂಡ ಆಗುತ್ತದೆ. ಗ್ಲೌಸ್, ಮಾಸ್ಕ್ಸ್, ಟ್ಯೂಬಿಂಗ್ಸ್, ಡಯಾಲೈಸರ್ಸ್, ಸೊ ಇವೆಲ್ಲ ಕೂಡ ಒಂದು ರೀತಿಯ ಭೂಮಿಗೆ ನಾವು ಭಾರ ಹಾಕ್ತಂಗೆ. ಹಾಗಾದರೆ ನಾವು ಆಸ್ ರೆಸ್ಪಾನ್ಸಿಬಲ್ ಸಿಟಿಸನ್ಸ್ ಏನು ಮಾಡ್ಬೋದು? ಅರ್ಲಿ ಡಯಾಗ್ನೋಸಿಸ್ ಆ್ಯಂಡ್ ಪ್ರಾಂಪ್ಟ್ ಟ್ರೀಟ್ಮೆಂಟ್, ಅಂದರೆ ಮುನ್ನೆಚ್ಚರಿಕೆ ತಗೊಂಡು ಅರ್ಲಿ ಸ್ಟೇಜಸ್ ಅಲ್ಲಿದ್ದಾಗಲೇ ಕಿಡ್ನಿ ಪ್ರಾಬ್ಲಮ್ನ ಸ್ವಲ್ಪ ತಡೆಗಟ್ಟೋ ಥರ, ಡಯಾಲಿಸಿಸ್ ಹಂತಕ್ಕೆ ಬರದೇ ಇರೋ ಥರ ನೋಡ್ಕೊಳ್ಳೋದು ಅತ್ಯಗತ್ಯ. ಇದಕ್ಕೆ ನಾವೇನು ಮಾಡ್ಬೋದು? ಸಾಕಷ್ಟು ನೀರು ಕುಡಿಯುವುದು, ಶುಗರ್ ಕಂಟ್ರೋಲ್, ಬ್ಲಡ್ ಪ್ರೆಷರ್ ನಿಯಂತ್ರಿಸುವುದು, ಯಾವುದೇ ವೈದ್ಯರ ಸಲಹೆ ಇಲ್ಲದೆ ಫಾರ್ಮಸಿಗೆ ಹೋಗಿ ಓವರ್ ದ ಕೌಂಟರ್ ಡ್ರಗ್ಸ್ ಅಂತೀವಿ, ಅಂದರೆ ಪೇನ್ ಕಿಲ್ಲರ್ ಮೆಡಿಕೇಶನ್ಸ್ ಈ ಥರದ್ದೆಲ್ಲ ತೆಗೆದುಕೊಳ್ಳದೇ ಇರುವುದು, ಶುದ್ಧ ಪರಿಸರವನ್ನು ಕಾಪಾಡುವುದು. ಹೀಗೆ ಮಾಡೋದ್ರಿಂದ ಕಿಡ್ನಿ ಕಾಯಿಲೆನ ತಕ್ಕ ಮಟ್ಟಿಗೆ ನಾವು ತಡೆಯಬಹುದು. ಆರಂಭಿಕ ತಪಾಸಣೆ ಅಂದರೆ ಆನ್ಯುವಲ್ ಹೆಲ್ತ್ ಚೆಕಪ್, ಇದು ಇವಾಗ ಎಲ್ಲ ಜನರಲ್ಲೂ ಇದ್ರ ಬಗ್ಗೆ ಒಂದು ಜಾಗೃತಿ ಮೂಡಿದೆ. ಹೀಗೆ ಮಾಡಿ ಉತ್ತಮ ಜೀವನ ಶೈಲಿ ಒಂದು ಮೇಂಟೈನ್ ಮಾಡಿದ್ರೆ ಕಿಡ್ನಿ ಪ್ರಾಬ್ಲಮ್ನ ಸ್ವಲ್ಪ ದೂರ ಇಟ್ಟು ಡಯಾಲಿಸಿಸ್ ಅನಿವಾರ್ಯತೆಯನ್ನು ನಾವು ತಡಿಬಹುದು. ಇದನ್ನ ನಾವು ಗ್ರೀನ್ ನೆಫ್ರಾಲಜಿ ಅಂತೀವಿ. ಅಂದರೆ ನಮ್ಮ ಕಾಯಿಲೆಗಳನ್ನು ಸರಿಪಡಿಸಲು ನಾವು ಭೂಮಿಗೆ ಭಾರ ಮಾಡಬಾರದು, ಭೂಮಿ ತಾಯಿಗೆ ಹೊರೆಯಾಗಬಾರದು. ಗ್ರೀನ್ ನೆಫ್ರಾಲಜಿ ಅನ್ನೋದು ಒಂದು ವೈದ್ಯಕೀಯ ಚಿಕಿತ್ಸೆ ಮಾತ್ರ ಅಲ್ಲ, ಇದು ನಮ್ಮ ಭೂಮಿಯ ಭವಿಷ್ಯದ ಬಗ್ಗೆಯೂ ನಾವು ಯೋಚನೆ ಮಾಡಿ ಇದರ ಹಿತದೃಷ್ಟಿಯಿಂದನೂ ಈ ಘೋಷವಾಕ್ಯವನ್ನು ಈ ಸತಿ ಕೇರ್ ಫಾರ್ ದ ಪ್ಲಾನೆಟ್ ಅಂತ ಕೂಡ ಮಾಡಲಾಗಿದೆ. ಹಾಗಾಗಿ ಈ ವರ್ಲ್ಡ್ ಕಿಡ್ನಿ ದಿನದ ಅಂಗವಾಗಿ ನಾವು ನಮ್ಮ ಕಿಡ್ನಿಗಳನ್ನು ಸುರಕ್ಷಿತವಾಗಿಡಲು ಒಂದು ಪಣ ತೊಟ್ಟೋಣ ಹಾಗೂ ನಮ್ಮ ಪರಿಸರವನ್ನು ಕೂಡ ಸಂರಕ್ಷಿಸೋಣ. ಹೆಲ್ದಿ ಕಿಡ್ನಿ, ಗ್ರೀನ್ ಅರ್ತ್, ಇಟ್ಸ್ ಆರ್ ಕೇರ್, ಅವರ್ ರೆಸ್ಪಾನ್ಸಿಬಿಲಿಟಿ. ಆರೋಗ್ಯವೇ ಭಾಗ್ಯ, ಆದರೆ ಕಿಡ್ನಿ ರಕ್ಷಣೆಯೇ ಸೌಭಾಗ್ಯ. Unfortunately, his father was a doctor too, and he passed away due to kidney failure. And our emotions were very much, traumatized, and it wasn't easy for all of us. So, but I'm very grateful for all the doctors, Dr. Mahesh, Hemant, everybody. They were there with us, and they told us things will be fine. Just one request to everybody is that if you have an opportunity to donate your kidney and give a life to somebody. Sorry.
please go ahead and help. Thank you for everything. ಇದರಲ್ಲಿ ಮಲ್ಲ ಜಗದೇಕ ಮಲ್ಲ ಕಿಡ್ನಿ ಕೊಡ್ಬೋದು ಅಂತ ಹೇಳೋದಲ್ಲ. ಹಂಗಾಗಿ ಅಂಥ ಪುಣ್ಯಾತ್ಮರು ಬದುಕಿನ ಎಲ್ಲ ಬವಣೆಗಳನ್ನು ಮರೆತು ಕಟು ಸತ್ಯವನ್ನು ಬಿಂಬಿಸಿದ ಒಂದು ಮಾತಿದೆ. ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ ಅಂತ. ಯಾಕೆಂದರೆ ಊಟ ಬಹಳ ಮುಖ್ಯವಾಗುತ್ತೆ. ಇತ್ತೀಚಿನ ದಿವಸಗಳಲ್ಲಿ ನಾನು ನೋಡ್ತೀನಿ ಮಕ್ಕಳು, ಮೊಮ್ಮಕ್ಕಳು ಮೊಮ್ಮಗನ ಮಗ ಇಲ್ಲಿ ಇದೇ ಕಾಲೇಜಲ್ಲಿ, ರಾಮಯ್ಯ ಕಾಲೇಜಲ್ಲಿ MBBS ಓದ್ತಾ ಇದ್ದಾನೆ. ನನ್ನ ದೊಡ್ಡ ಮೊಮ್ಮಗಳು ರಾಮಯ್ಯ ಕಾಲೇಜಲ್ಲೇ ಓದಿದ್ದು. ಇಲ್ಲಿಗೆ ಬಂದಿದ್ದು ನಾನು ಒಂದು ಕಲಿತೆ ಏನು ಅಂತಂದರೆ, ರಾಮಯ್ಯನವ್ರ ಬಗ್ಗೆ ಫಸ್ಟು ಆರಂಭದ ಗೀತೆ ಕೇಳಿದ ತಕ್ಷಣವೇ ಇನ್ನೊಬ್ಬ ಸಾಧನೆ ಮಾಡೋಕ್ಕಾಗದಲ್ಲೇ ಇರೋವಂಥದ್ದು ಒಂದು ಗೀತೆ ಕೇಳಿ ನಾವು ಎದ್ದು ನಿಂತ್ಕೊಂಡು ಗೌರವ ಸೂಚಿಸಿದ್ದಕ್ಕೂ ನಿಜವಾಗ್ಲೂ ಬೆಲೆ ಬಂತು ಅಂತ ನನಗೆ. ಒಂದು ಸ್ವಂತ ವಿಷಯ ಹೇಳ್ಕೋಬೇಕು ಅಂತಂತಂದರೆ, ರಾಮಯ್ಯ ಕಾಲೇಜಲ್ಲಿ ಆರ್ಕಿಟೆಕ್ಟಾಗಿ ನನ್ನ ಮೊಮ್ಮಗಳು ಸೇರ್ಕೋಬೇಕಾದ್ರೆ ಸೀಟ್ ಕೊಟ್ಟಿರಲಿಲ್ಲ. ಇವತ್ತಿನ ಹುಡುಗರು ಗೊತ್ತಲ್ಲ, ಬೆನ್ನು ಬಿದ್ದುಬಿಟ್ರೆ, ತಾತ ಐ ವಾಂಟ್ ಟು ರಾಮಯ್ಯಸ್ ಕಾಲೇಜ್ ಓನ್ಲಿ, ನನ್ನ ಫ್ರೆಂಡ್ಸ್ ಎಲ್ಲ ಅಲ್ಲೇ ಇದ್ದಾರೆ ಅಂತ. ಏನೇ ಮಾಡೋದು? ಪಟ್ಟಾಭಿಯವರು ಒಳ್ಳೆ ಆತ್ಮೀಯ ಸ್ನೇಹಿತರು ಕೇಳಿದ್ರೆ, ಅಯ್ಯೋ ಏನು ದೊಡ್ಡಣ್ಣ, ಒಂದು ತಿಂಗಳು ಲೇಟಾಗಿ ಬಂದ್ಬಿಡಿ ನೀನು, ಎಂಥ ಕೆಲಸ ಆಗೋಯ್ತು, ದೊಡ್ಡಣ್ಣ ಕೂರಿಸಿ ಟೀ ಕೊಡೋದು ಬಂದ್ಬಿಟ್ಟೆ, ಒಂದು ಮೀಟಿಂಗ್ ಕೂರಿಸ್ಕೊಂಡು ಅಂತ ಹೋದ್ರು ಅಷ್ಟೇ, ಮತ್ತೆ ಬರಲಿಲ್ಲ. ಆಯಿತು, ನಾನೇ ಮಾಡಿದೆ, ಹೋದೆ ಅಂಬರೀಷನ ಹತ್ರ. ಸ್ವಲ್ಪ ಬೇಜಾರಾಗಿತ್ತು. ಅಂಬರೀಷ ನನಗೆ ಏನೋ ಯಾಕಂದ್ರೆ ನನ್ನಾಗಿದೆಯಾ, ಏನಿಲ್ಲಪ್ಪ ಹಿಂಗಾಯ್ತು, ಅಷ್ಟೇ ತಾನೇ ಬಿಡು, ಮೈಕ್ ಆನ್ ಮಾಡೋದು. ಏನೋ ನಮ್ಮ ದೊಡ್ಡಣ್ಣನ ಮೊಮ್ಮಗಳಿಗೆ ಸೀಟ್ ಇಲ್ಲ ಅಂದಂತೆ. ಅಂಬರೀಷ್ ಆ ಗಾಲ್ಫ್ ಕ್ಲಬ್ ಸಾಯಂಕಾಲ ಬರ್ತೀನಿ, ಫಸ್ಟ್ ಸೀಟ್ ಕೊಟ್ಟು ಆಮೇಲೆ ಮಾತಾಡು ಅಂತ ಫೋನ್ ಕಟ್ ಮಾಡಿದೆ. ಅಷ್ಟೇ ಸೀಟ್ ಸಿಕ್ತು. ಯಾಕೆ ಹೇಳ್ತೀನಿ ಅಂತಂತಂದರೆ, ರಾಮಯ್ಯ ಕಾಲೇಜ್ ಬರೆಯೋಕ್ಕಾಗೋದೇ ಇಲ್ಲ. ಮೊಮ್ಮಗ ಅಂತ ಉಮೇಶ್ ಡಾಕ್ಟ್ರು, ಆ ಡಾಕ್ಟರ್ ದಂಪತಿಯ ಮಗ ಇಲ್ಲೇ ನಾನು ಓದಬೇಕು ಅಂತ ಹೇಳ್ಬಿಟ್ಟು ಓದ್ತಾ ಇದ್ದೇನೆ ಅಂತಂದರೆ ನೀವೆಲ್ಲ ಸಂತೋಷ ಪಡಬೇಕು. ನಿಮ್ಮೆಲ್ಲ ಗಮನಕ್ಕೆ ಒಂದು ವಿಷಯ ತರ್ತೀನಿ. ಯಾತಕ್ಕೆ ಈ ಕಿಡ್ನಿ ಸಮಸ್ಯೆ ಬರುತ್ತೆ ಅಂತಂತಂದರೆ, BP ಜಾಸ್ತಿ ಆದರೆ ಬರುತ್ತೆ ಅಂತ ಕೆಲವು ಡಾಕ್ಟರ್ ಕೇಳಿದ್ದೀನಿ, ನಮಗೆ ಗೊತ್ತಿಲ್ಲ. ಈ BP ಯಾಕೆ ಬರುತ್ತೆ ಅಂತಂತಂದರೆ, ಇನ್ನೊಬ್ಬ ಚೆನ್ನಾಗಿರೋದನ್ನು ನಿಮ್ಮ ಜೀವನದ ಜೊತೆ ಹೋಲಿಸ್ಕೊಂಡು ಅರ್ಧ ನಿಮಗೆ ಜಾಸ್ತಿ ಆಗುತ್ತೆ BP ಸತ್ಯವಾಗಿ. ದೇವರು ಕೊಟ್ಟಿದ್ರಲ್ಲಿ ಸುಖವಾಗಿರೋ ಬುದ್ಧಿ ನೀವು ಇಟ್ಕೊಂಡ್ಬಿಟ್ರೆ ಏನೂ ಬೇಕಾಗಿಲ್ಲ. ವಯಸ್ಸಿನಲ್ಲಿ ಚಿಕ್ಕವರಿದ್ದೀರಾ, ದೊಡ್ಡವರಿದ್ದೀರಾ, ಮುದುಕರಿದ್ದೀರಾ, ನೀವೆಲ್ಲ ತಿಳ್ಕೊಳ್ಳಿ. ಅಪ್ಪ ಅಮ್ಮನ ಸೇವೆ ಯಾವ ಮಗ ಮಾಡ್ತಾನೆ, ಅವನು ಯಾವ ದೇವಸ್ಥಾನಕ್ಕೆ ಹೋಗ್ಬೇಕಾಗಿಲ್ಲ, ಯಾವ ಹೋಮ ಯಜ್ಞ ಅವನ ಏನೂ ಮಾಡಬೇಕಾಗಿಲ್ಲ. ಅದಕ್ಕಿಂತಲೂ ಸರ್ವಶ್ರೇಷ್ಠವಾದ ಇನ್ನೊಂದು ಇಲ್ಲ, ಗೊತ್ತಾದ? ಅದನ್ನು ತಿಳ್ಕೋಬೇಕು. ಎಲ್ಲದಕ್ಕಿಂತಲೂ ಹೆಚ್ಚಾಗಿ ಇವತ್ತಿನ ದಿವಸಗಳಲ್ಲಿ ಏನಾಗಿದೆ ಅಂತಂದರೆ, ನಮ್ಮ ಹತ್ರ ಮಾತು ಕಿತ್ಕೊಂಡಿದೆ, ಸ್ನೇಹ ಕಿತ್ಕೊಂಡಿದೆ, ದುಡ್ಡು ಕಿತ್ಕೊಂಡಿದೆ, ವಾಕಿಂಗ್ ಕಿತ್ಕೊಂಡಿದೆ. ಯಾವ ಚಂಡಾಲ ನನ್ನ ಮಗ ಇದನ್ನು ಕಂಡಿಡಿದು ಗೊತ್ತಿಲ್ಲ. ನಾನು ಹುಡುಕ್ತಾ ಇದ್ದೀನಿ, ಎಲ್ಲರೂ ಸಿಕ್ಕಿದ್ರು ಒದ್ಬಿಡೋಣ ಅಂತ, ಗೊತ್ತಾಯ್ತು. ಇದರಲ್ಲೇ ಎಲ್ಲರೂ ಜೀವನ ಕಳೀತಾ ಇದ್ದೀರ. ಇದರಿಂದನೂ ನಿಮಗೆ BP ಬರುತ್ತೆ. BP ಬಂದ ಮೇಲೆ ಶುಗರ್ ಬಂದೇ ಬರುತ್ತೆ. ಅಕ್ಕ ತಂಗಿರಿದ್ದಂಗೆ, ಅಕ್ಕ ಬಂದಿದ ತಕ್ಷಣ ತಂಗಿ ಬಂದುಬಿಡ್ತಾಳೆ, ಗೊತ್ತಾಯ್ತರ? BP ಅಂತಂತಂದರೆ ಬಂದರೆ ಒಂದು ಸ್ವಲ್ಪ ಮಾತ್ರೆ ಗೀತ್ರೆ ಕೊಟ್ಟು ಕಮ್ಮಿ ಮಾಡ್ತಾರೆ, ಇದು ಮಾಡ್ತಾರೆ. ಶುಗರ್ ಬಂದರೆ ಹೆಂಗೆ ಅಂತಂತಂದರೆ, ನಮ್ಮ ಸ್ನೇಹಿತರು ಒಬ್ಬರು ಹೇಳಿದರು, ಅದನ್ನು ಯಥಾವತ್ತು ನಿಮ್ಮ ಮುಂದೆ ಹೇಳ್ತೀನಿ. ದೊಡ್ಡಣ್ಣ, ಶುಗರ್ ಅಂದರೆ ಏನಿಲ್ಲ, ಅದೇನು ಜಾಸ್ತಿ ಏನಿಲ್ಲ. 55 ವರ್ಷಕ್ಕೆ ನನ್ನ ಮಗ 20 ವರ್ಷದ ಹುಡುಗಿ ಮದುವೆ ಆದಂಗೆ ಅವಳನ್ನ ನೀಟಾಗಿ ಬ್ಯಾಲೆನ್ಸ್ ಮಾಡಬೇಕು. ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು ಅಂದರೆ 3 ಕಿತ್ಕೊಂಡ್ಬಿಡ್ತಾಳೆ. ಯಾವನ್ನ? ಕಣ್ಣು, ಕಿಡ್ನಿ ಮತ್ತು ಹಾರ್ಟು, ಇವಿಷ್ಟೇ ಅವಳು ಕೈ ಹಾಕೋದು, ಇನ್ಯಾವುದಕ್ಕೂ ಕೈ ಹಾಕಲ್ಲ. ಅದಕ್ಕೆ ಹುಷಾರಾಗಿ ನೋಡ್ಕೋಬೇಕು ಅಂತ ನಾನು ಅಷ್ಟೇ ನಿಮ್ಮಲ್ಲಿ ಹೇಳ್ತೀನಿ. ನಿಮ್ಮ ರಾಗಿ, ನಿಮ್ಮ ಜೋಳ, ನಿಮ್ಮ ನವಣೆ, ನೆಲ್ಲಕ್ಕಿ ಉಂಡಿದ್ದೀವಿ, ಸಾವಕ್ಕಿ ಉಂಡಿದ್ದೀವಿ. ಅದನ್ನು ನೀವು ನೋಡಿಲ್ಲ. ಯಾವನೊಬ್ಬ ತೋರಿಸಿದ್ರೆ ಅವಾಗ ನೆಲ್ಲಕ್ಕಿ ದಿಸೀಸ್, ಓಹೋ ಸಾವಕ್ಕಿ ದಿಸೀಸ್ ಅಂತೀರಾ. ನಿಮ್ಮೆಲ್ಲದನ್ನು ಬಿಟ್ಟು, ತಿಕ್ಕಲ್ತನ ಬಿಟ್ಟು ನಾನು ಕರ್ಕೊಂಡೋಗಿ ನೋಡ್ತೀನಿ. ನಮ್ಮ ಮೊಮ್ಮಕ್ಕಳು ಅದೆಂಥದ್ದು ಪಿಜ್ಜಾ ಬರ್ಗರ್ ಅಂತೀರಿ, ಅದು ಹೆಂಗೆ ತಿಂತೀರಿ? ಅಪ್ಪ ದೇವ, ಸತ್ಯಗಳು ನಮ್ಗೆ ಇಷ್ಟ ಆಗಲ್ಲ ಕಣ್ರಿ. ಊಟದಿಂದನೂ ಬರ್ತೇನೆ ನಿಮ್ಗೆ. ಅದಕ್ಕೆ ನಿಮ್ಮ ಆರೋಗ್ಯ ನಿಮ್ಮ ಕೈಲಿ ಅಂತ ನಾನು ಹೇಳಿದೆ. ಕೊನೆಯದಾಗ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಜಗತ್ತಿನ 3 ಸರ್ವಶ್ರೇಷ್ಠ ಭಾಷೆಗಳು 3 ನಾವಲ್ಲ, ವಿದ್ವಾಂಸರು ಮುದ್ರೆ ಹೊತ್ತಿರೋದು, ಒಪ್ಪಿಗೆ ಮುದ್ರೆ ಹೊತ್ತಿರೋದು.
ಮೂರು ಭಾಷೆಗಳಲ್ಲಿ ಕನ್ನಡವು ಒಂದು ಯಾಕೆ ಅಂತ ಯಾರಾದರೂ ಪ್ರಶ್ನೆ ಮಾಡಿದರೆ, ಮಾತನಾಡಿದಂತೆ ಬರೆಯಲು ಲಿಪಿಯುಳ್ಳ, ಬರದದ್ದನ್ನು ಯಥಾವತ್ ಮಾತನಾಡುವ ಶಕ್ತಿಯುಳ್ಳ, ಸಂಧಿ ಸಮಾಸ ವ್ಯಾಕರಣ ಅಲ್ಪ ಪ್ರಾಣ ಮಹಾಪ್ರಾಣ ಇರೋ ಭಾಷೆ ಯಾವುದಾದ್ರೂ ಇದ್ರೆ ಅದು ಕನ್ನಡ. ಬರೀ ಕನ್ನಡ ಅಲ್ಲ, ಕಸ್ತೂರಿ ಕನ್ನಡ. ಪುನುಗಿನ ಸುವಾಸನೆ ಇದೆ ಅದಕ್ಕೆ. ಹೌದು, ಪುನುಗಿನ ಸುವಾಸನೆ ಇದೆ. ಹಿಂಗಾಗಿ ದಯವಿಟ್ಟು ಕನ್ನಡನ ನಿಮ್ಮ ಮಕ್ಕಳು ಕಲಿಸಿ. ನನಗೂ ಕೊನೆ ಮೊಮ್ಮಗ ಒಬ್ಬ ಹುಟ್ಟಿದ್ದಾನೆ. ಅವನು ಹೇಳ್ತಾನೆ, ತತ್ತೋ ಅವನು ರಾಜ ಆ ವೆಪನ್ ತಗೊಂಡು ವೆಪನ್ ಅನ್ನೋದನ್ನು ಕನ್ನಡದಲ್ಲಿ ಹೇಳೋ, ಅದೇ ತಕ್ಕ ಆಯುಧ ತಗೊಂಡು ಹೊಡಿತಾನೆ. ಏಕೆಂದರೆ ನೀವು ಬೆಳಿಬೇಕಾದ್ರೆ ನಿಮ್ಮ ಮನೆಯಲ್ಲಿ ಆ ಸಂಸ್ಕೃತಿನ ಕಷ್ಟನ ಗೊತ್ತಾಯ್ತಾ, ನಿಮ್ಮ ತಾಯಿ ಭಾಷೆನ ನೀವು ಕಲಿಸ್ರಿ. ಯಾಕೆ ಅಂತಂತಂದರೆ ಇಂಗ್ಲೀಷಲ್ಲಿ ಕೇಳಿದ್ರು ವಿಚ್ ಈಸ್ ಯುವರ್ ಮದರ್ ಟಂಗ್ ಅಂತ ಕೇಳ್ತಾರೆ ಹೊರತು ನಿನ್ನ ತಾಯಿಯ ಭಾಷೆ ಯಾವುದು ಅಂತ ಕೇಳ್ತಾರೆ ಹೊರತು ತಂದೆ ಭಾಷೆ ಯಾರು ಅಂತ ಕೇಳಲ್ಲ. ಹಾಗಾಗಿ ಕನ್ನಡಕ್ಕೆ ನಾನು ನಮಿಸ್ತೀನಿ. ಏಕೆಂದರೆ ಎಷ್ಟು ಜನ್ಮದ ಪುಣ್ಯನೋ ಏನೋ, ನಾವು ಯಾವುದನ್ನು ಬಯಸಿರಲಿಲ್ಲ. ಪುಣ್ಯ ಮಾಡಿರಬೇಕು. ಒಬ್ಬ ಡಾಕ್ಟರ್ ರಾಜ್ಕುಮಾರ್ ಅಂತ ಒಬ್ಬ ಮೇರು ನಟನ ಸವಾಸ ಮಾಡುವಂಥವ್ರು, ಅವ್ರ ಜೊತೆ ಊಟ ಮಾಡುವಂಥದ್ದು, ಒಂದೇ ರೂಮಲ್ಲಿ ಇರುವಂಥದ್ದು, ಒಂದೇ ಕಾರಲ್ಲಿ ಟ್ರಾವೆಲ್ ಮಾಡುವಂಥ ಯೋಗ ಸಿಕ್ತು. ವಿಷ್ಣುವರ್ಧನ್ ತನಗಾಗಿ ಏನನ್ನೂ ಬಯಸ್ತಲೇ ಇರುವಂಥ ಜೀವ, ಅವನು ಸನಿಗೆ ಸರಿಯಾಗಿ ಹೋಗೋನು, ಅವನ ಸ್ನೇಹ ಸಿಕ್ತು. ಒಬ್ಬ ಅಂಬರೀಷ ಹೃದಯವಂತ, ಮಾತ್ರ ಹೊರಟು, ಆದರೆ ಮನಸ್ಸು ಬೆಣ್ಣೆ ಇದ್ದಂಗೆ, ಮಗು ಇದ್ದಂಗೆ. ಹಾಗಾಗಿ ನನಗಿಂತ 4 ವರ್ಷ ಚಿಕ್ಕವನು ಶಂಕರ್ ನಾಗ್ ಅಂದರೆ ಸದಾ ಕ್ರಿಯಾಶೀಲ. ಒಂದು ನಿಮಿಷ ವೇಸ್ಟ್ ಮಾಡ್ತಾ ಇರಲಿಲ್ಲ. ನಾವು ಇಷ್ಟು ದಿವಸ ಶೂಟಿಂಗ್ ಮಾಡಬೇಕಾದ್ರೆ ಒಂದು ದಿವಸ ತಟ್ಟೆ ಇಟ್ಕೊಂಡು ಊಟ ಮಾಡಿಲ್ಲ. ದೇವರಾಣೆ, ನಾನು ಇವತ್ತು ಓಪನ್ ಆಗಿ ನಿಮ್ಗೆ ಹೇಳ್ತೀನಿ, ಎಲ್ಲರ ಹತ್ರನೂ ಬಂದು ಒಂದು ತುತ್ತು ಊಟ ಮಾಡೋದು ಅಂಥ ಗೆಳೆಯ ಯಾರಾದರೂ ಇದ್ದರೆ ಅವನು ಶಂಕರ್ ನಾಗ್ ಅಂತ ಕರಿತೀನಿ. ಹಾಗಾಗಿ ದಯವಿಟ್ಟು ಬದುಕಿರುವಷ್ಟು ದಿವಸ ಒಳ್ಳೆಯದನ್ನು ಮಾಡಿ. ಏಕೆಂದರೆ ಭಾರತದಂಥ ಭೂಮಿ ಎಲ್ಲೂ ಸಿಕ್ಕಲ್ಲ. ಸಣ್ಣ ಉದಾಹರಣೆ ಹೇಳಬೇಕು ಅಂದರೆ, ರೋಡ್ ನಾವು ಬದುಕಕ್ಕೆ ಗೊತ್ತಿಲ್ಲ ಕಣ್ರಿ ನಮಗೆ ಪಿಶಾಚಿಗಳಿಗೆ. ರೋಡಲ್ಲೆಲ್ಲ ಪ್ಲಾಸ್ಟಿಕ್ಕನ್ನು ಎಸಿತೀವಿ, ತಗೊಂಬಂದು ಡಂಪ್ ಮಾಡ್ತೀವಿ. ನಮ್ಮ ಮನೇನ ನಮ್ಮ ದೇವಸ್ಥಾನ ಥರ ಹೆಂಗೆ ಇಟ್ಕೊಂಡಿರ್ತೀವೋ ಅದೇ ಥರ ನಮ್ಮೂರನ್ನು ಚೆನ್ನಾಗಿ ಇಟ್ಕೋಬೇಕು ಅಂತ ಫಸ್ಟ್ ಮಾತಾಡೋದಲ್ಲ, ಕರೀಸಿರ್ಬಿಟ್ಟು ಆ ತಾಯಿ ಹೇಳಿದ್ದಾರೆ. ಏಕೆಂದರೆ ವಾತಾವರಣ ಭಾಳ ಮುಖ್ಯ ಆಗುತ್ತೆ ಅನ್ನೋದನ್ನು ಮರಿಬೇಡಿ. ದೇಹದಲ್ಲಿ ರಕ್ತ ಸಂಚಾರ ಚೆನ್ನಾಗಾದರೆ ಯಾವ ಕಾಯಿಲೆನೂ ಬರಲ್ಲ. ಹಾಗಾಗಿ ದಯವಿಟ್ಟು ನಗ್ನಗ್ತಾ ಇರಿ. ಕೆಲವರಿಗೆ ಪನಿಷ್ಮೆಂಟ್ ಏನು ಅಂದರೆ ನಗದೇ ಇಲ್ಲ ಅಂತ ಹೆಂಡತಿ ಸಿಕ್ಕಿರ್ತಾರೆ, ಅವನು ಯಾವಾಗಲೂ ನಗ್ತಾ ಇರ್ತಾರೆ. ಉದಾಹರಣೆಗೆ ಬೇರೆ ಯಾರು ಬೇಡ, ನಾನೇ 51 ವರ್ಷ ಆಯಿತು ನನ್ನ ಹೆಂಡತಿ ಒಂದೇ ಒಂದು ದಿವಸ ನಕ್ಕಿಲ್ಲ. ಶಂಕರ್ ಚಿಂತಾಮಣಿ ಅಂತ ಬಂದಿದ್ದ ನನ್ನ ಆತ್ಮೀಯ ಸ್ನೇಹಿತ, ಕೊಟ್ಟು ತೆಗೆದ 60ನೇ ವರ್ಷಕ್ಕೆ ನಿನಗೆ ಷಷ್ಠಿ ಪೂರ್ತಿ ಮಾಡ್ತೀವಿ ಪಟ್ಟದಾಗ ಬಾಬಿ ನಗರಿ ಅಂತ ನಗ್ಸೋದ್ರಲ್ಲ, ಅದೊಂದೇ ಪುಟದಲ್ಲಿ ಅವಳು ನಕ್ಕಿರೋದು. ಹಂಗಾಗಿ ಯಾಕೆಂದರೆ ಅದು ಒಂದು ಪನಿಷ್ಮೆಂಟೆ. ತಪ್ಪಿ ನಗದಲ್ಲಿರೋ ಗಂಡ ಸಿಕ್ಕಿದ್ರೆ ಅದು ಪನಿಷ್ಮೆಂಟೆ. ಹಂಗೆ ಯಾವಾಗ ನಗ್ತಾ ಇರಿ ಅಂತ ನಾನು ನಿಮಗೆ ಉಪದೇಶ ಮಾಡ್ತೀನಿ. ಹಂಗಂತ ಎಲ್ಲ ಸಮಯದಲ್ಲೂ ನಗಬೇಡಿ, ಹುಚ್ಚರು ಅಂತ ಹುಚ್ಚಾಸ್ಪತ್ರೆಗೆ ಹಾಕ್ಬಿಡ್ತಾರೆ. ಬಹಳ ಮುಖ್ಯವಾಗಿ ಜೀವನನ ರೂಪಿಸ್ಕೊಳ್ಳೋದು ನಿಮ್ಮ ಕೈಲಿದೆ. ಉದಾಹರಣೆಗೆ ಕನ್ನಡಿನ ನೀವು ನೋಡ್ಕೊಂಡಿದ ತಕ್ಷಣ ನಿಮ್ಮ ಮುಖ ಹೆಂಗಿದೆ ಹಂಗೇ ತೋರಿಸುತ್ತೆ. ನಿಮ್ಮನ್ನು ಮನ್ಮಥನ ಥರ ತೋರಿಸಲ್ಲ, ನಿಮ್ಮನ್ನು ಕುರೂಪಿ ಥರ ತೋರಿಸಲ್ಲ. ನೀವು ಹೆಂಗಿದ್ರು ಯಥಾವತ್ತ ತೋರಿಸುತ್ತೆ. ಜೀವನನೂ ಅಷ್ಟೇ ಕಂಡ್ರಿ, ಎಲ್ಲ ನಿಮ್ಮ ಕೈಲಿದೆ. ಸ್ವರ್ಗ ಸೃಷ್ಟಿ ಮಾಡ್ಕೊಳ್ಳೋದು ನಿಮ್ಮ ಕೈಲಿದೆ. ಎಲ್ಲರೂ ಆರೋಗ್ಯವಂತರಾಗಿರಿ, ನಗನಗ್ತಾ ಇರಿ, ಖುಷಿಯಾಗಿರಿ. ದೇವರೇ ಗೂಗಲ್ ಮಾತ್ರ ನಂಬೇಡಿ. ನನ್ನನ್ನು ಕನ್ನಡದಲ್ಲಿ ಪರಿಚಯ ಮಾಡಿಕೊಟ್ಟವ್ರೊಬ್ಬರು ಆವಾಗ ಅವ್ರು 500 ಪಿಕ್ಚರ್ ಮಾಡಿದ್ದಾರೆ ಅಂತ ವಿಷಯ ನನಗೆ ಗೊತ್ತಾಯಿತು. ಈ ಅಪ್ಪ ಗೂಗಲಲ್ಲಿ ನೋಡ್ಬಿಟ್ಟವನೇ ಮೈಗಳ ಓದೋದ್ರಿಂದ ಮಾತ್ರ ಜ್ಞಾನಾರ್ಜನೆ ಆಗುತ್ತೆ ಹೊರತು ನಿಮ್ಮ ಮೊಬೈಲಿಂದ ದೇವರಣೆ ಆಗಲ್ಲ. ಅದನ್ನು ಯಾವನೋ ನನ್ನ ಮಗ ಕೆಲಸ ಇದ್ದಲ್ಲಿ ಒಂದು ಫೀಡ್ ಮಾಡಿರ್ತಾನೆ, ಅದು ನೋಡ್ಬಿಟ್ಟು ನೀವು ತಗೊಬಿಟ್ಟು ಹೇಳಿರಿ. ಕರೆಕ್ಟಾ? ಸರಿ ಇದ್ರೆ ಸರಿ, ನೀವು ಚಪ್ಪಾಳೆ ಹೊಡೀರಿ, ಇಲ್ಲಾಂದ್ರೆ ಬಿಡ್ತೀರಿ. ಯಾಕೆಂದರೆ ಸದಾ ನನ್ನ ತಯಾರಿ ಮೇಲೆ ನನ್ನ ಮಾತು ಒಳ್ಳೆಯದಾಗಿದೆ.